ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸುರಭಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಈ ದಿನಗಳಲ್ಲಿ ತುಂಬ ಟ್ರೆಂಡ್ ಆಗಿರೋದು ಅಂದರೆ ಬಂಗಾರ, ಗೋಲ್ಡ್, ಚಿನ್ನ. ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಬಂಗಾರಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಬೆಲೆ ಜಾಸ್ತಿ ಆಗ್ತಾಯಿದೆ ಅಂತ. ಅದೇ ಕಾರಣಕ್ಕೇನೋ ನಮ್ಮ ಹಿಂದಿನವರು ಭೂಮಿಗಳನ್ನ ಬಂಗಾರಕ್ಕೆ ಹೋಲಿಸ್ತಾಯಿದ್ರು ಸ್ನೇಹಿತರೆ. ಬಂಗಾರದಂಥ ಭೂಮಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ತಕ್ಕದಾದಂಥ ಅತ್ಯಂತ ಸುಂದರವಾದಂಥ, ನೋಡಿ, ಕಂಗೊಳಿಸ್ತಿರುವಂಥ ಕೆಂಪು ಮಣ್ಣಿನ ಸಖತ್ತಾದಂಥ ಭೂಮಿ ಬಂಗಾರದಂಥ ಭೂಮಿ ಸ್ನೇಹಿತರೆ. ಈ ಭೂಮಿ ಇದೆಯಲ್ಲ, ಇದಕ್ಕೆ ಜೀವ ಇದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ ಇದೆ. ಹೇಗಪ್ಪ ಅಂತೀರ? ಇದು ನಮಗೆ ಜೀವ ಕೊಡುತ್ತೆ ಸ್ನೇಹಿತರೆ, ಜೀವನ ಕೊಡುತ್ತೆ, ಅನ್ನ ಕೊಡುತ್ತೆ, ಶಕ್ತಿ ಕೊಡುತ್ತೆ ಸ್ನೇಹಿತರೆ. ಮುಂದಿನ ಒಂದು ಯೋಜನೆಗಳಿಗೆ ಸ್ಫೂರ್ತಿ ಕೊಡುತ್ತೆ ಸ್ನೇಹಿತರೆ. ನೀವು ಜಸ್ಟ್ ಒಂದು ಬೀಜನೋ ಹಣ್ಣಿನ ಬೀಜನೋ ಸುಮ್ಮನೆ ಎಸ್ತರೆ ಬಿಸಾಕಿದ್ರೆ ಸಾಕು, ಭೂಮಿ ಮೇಲೆ ಅದಕ್ಕೆ ಜೀವ ಬರುತ್ತೆ, ಹಣ್ಣು ಕೊಡುತ್ತೆ, ಮರ ಆಗುತ್ತೆ, ನೆರಳು ಕೊಡುತ್ತೆ. ಅದೇ ಕಾರಣಕ್ಕೆ ಭೂಮಿಗೆ ಜೀವ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಸತ್ಯ ಕೂಡ ಹೌದು. ಇಂತಹ ಒಂದು ಪ್ರದೇಶದಲ್ಲಿ ಈ ಭೂಮಿನ ನೀವು ಕೊಂಡುಕೊಂಡು ಒಂದೊಳ್ಳೆ ತೋಟ ಮಾಡಿ, ತೋಟದ ಮನೆ ಮಾಡಿ, ನಿಮ್ಮ ಬಗ್ಗೆ ನಿಮ್ಮ ಮನೆಯವರು, ಸ್ನೇಹಿತರು, ಬಂಧು ಬಳಗ ಹೆಮ್ಮೆ ಪಡ್ತಾರೆ ಸ್ನೇಹಿತರೆ. ಒಂದು ಒಳ್ಳೆ ಕೆಲಸ ಮಾಡಿದ್ದೀರ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ನೋಡಿ, ತುಂಬ ಜನ ಅವ್ರ ಹತ್ರ ಶಕ್ತಿ ಇರೋದಿಲ್ಲ ವ್ಯವಸಾಯ ಮಾಡೋದಕ್ಕೆ. ಇದನ್ನು ನೀವು ಕೊಂಡುಕೊಂಡಾಗ ಇಲ್ಲಿ ನೀವು ಒಂದು ತೋಟ ಮಾಡಿ, ಬೆಳೆ ಮಾಡಿ, ಅಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಒಂದು ಕೆಲಸವನ್ನು ಕೊಡುವಂಥ ಉದ್ಯಮ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಈ ಭಾಗದಲ್ಲಿ ಅಂದರೆ ಈ ಭೂಮಿನಲ್ಲಿ ನೀವು ಬೆಳೆ ಹಾಕಿದ್ರೆ ಒಳ್ಳೆ ಇಳುವರಿ ಕೊಡುತ್ತೆ, ತುಂಬ ಒಳ್ಳೆ ವಾತಾವರಣ ಇದೆ, ಸ್ಕ್ವೇರ್ ಆಗಿ ನೀಟಾಗಿದೆ ಸ್ನೇಹಿತರೆ. ಪೊಲ್ಯೂಷನ್ ಇಲ್ಲ, ಪರಿಶುದ್ಧವಾದ ಗಾಳಿ. ನೀವು ಏನೇ ಬೆಳೆ ಬೆಳೆದರೂ ಕೂಡ, ಹಾಕಿದ್ರೂ ಕೂಡ ಒಳ್ಳೆ ಇಳುವರಿ ಕೊಡುವಂಥ ಮಣ್ಣಿದೆ. ಜೋಳ, ರಾಗಿ, ಕಬ್ಬು, ಕಡಲೆಕಾಯಿ, ಶ್ರೀಗಂಧ, ಎಣ್ಣೆ ಕಾಳುಗಳು, ಸಿರಿಧಾನ್ಯಗಳು, ಸೀಬೆ, ಮಾವು, ತೆಂಗು, ಅಡಿಕೆ, ಎಲ್ಲ ಥರದ ಹಣ್ಣುಗಳನ್ನ ಹಾಕ್ಕೊಂಡು ಒಂದು ಮಿಶ್ರ ತೋಟ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ಬಂಗಾರದಂಥ ಭೂಮಿ ನಿಮಗೋಸ್ಕರ ರೆಡಿ ಇದೆ ಸ್ನೇಹಿತರೆ. ಇಂಥ ಅವಕಾಶನ ಕಳ್ಕೊಳಕ್ಕೆ ಹೋಗ್ಬೇಡಿ. ಒಮ್ಮೆ ಭೇಟಿ ಮಾಡಿ, ನಿಮಗೆ ತುಂಬ ಇಡಿಸುತ್ತೆ. ತುಂಬ ಚೆನ್ನಾಗಿದೆ ಅಂತೀರ. ಪಕ್ಕಾ ವ್ಯವಸಾಯಕ್ಕೆ ಹೇಳಿ ಮಾಡಿಸಿದಂಥ ಜಾಗ, ಸಾವಯವ ಮತ್ತು ಸ್ವಾಭಾವಿಕ ಕೃಷಿಗೆ ಕರೆಕ್ಟಾಗಿದೆ ಸ್ನೇಹಿತರೆ. ಫ್ಲಾಟಾಗಿ ನೀಟಾಗಿದೆ ನೋಡಿ. ಒಂದು ಸಲ ಉಳುಮೆ ಮಾಡಿ ವ್ಯವಸಾಯ ಶುರು ಮಾಡಬಹುದು, ಬಿತ್ತನೆ ಮಾಡಬಹುದು, ಬೆಳೆ ಹಾಕಬಹುದು, ವಾಣಿಜ್ಯ ಬೆಳೆಗಳು, ವಾಣಿಜ್ಯ ಮರಗಳು ಎಲ್ಲನೂ ಬೆಳೆ ಮಾಡಬಹುದು ಸ್ನೇಹಿತರೆ. ಸುಂದರವಾದಂಥ ತೋಟದ ಮನೆ ಕಟ್ಕೊಳ್ಳಿ, ಫೆನ್ಸಿಂಗ್ ಮಾಡೋಣ, ಒಂದು ಬೋರ್ ಹಾಕೋಣ, ಸಾಕು. 3 ಎಕರೆಗೆ ನೀಟಾಗಿ ನೀವು ಅದ್ಭುತವಾಗಿ ವ್ಯವಸಾಯ ಮಾಡಬಹುದು. ಕೃಷಿ ಭೂಮಿಗಳು
ನಮ್ಮ ಕಷ್ಟ ಕಾಲಕ್ಕೆ ಒದಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ದೃಢವಾದ ಮನಸ್ಸಿಂದ ನಂಬಿಕೆಯಿಂದ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಲ್ಲೂ ನಷ್ಟ ಆಗಲ್ಲ, ಕೊರತೆ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ ಎ awesome 3 acres pure red soil property friends. Amazing location for cultivating commercial crops and trees, fruit saplings and fruit trees, and to build a beautiful farmhouse in greenery surrounded nature friends, suitable for organic and natural farming. Pollution free zone, stunning views of nature, only greenery friends. You will definitely like this property friends. Visit early friends, and perfect for investment purpose also. Pure red soil agricultural land friends. This is your perfect destination for weekend get together and second home, your own second home. Look at the stunning views of green nature friends. Also we can cultivate here grains, cereals and all other crops, bananas, maize, vegetables and millets and mushrooms also we can cultivate here friends. Also perfect for nursery saplings. Visit early friends. Thank you so much friends. I am your Subramanya. Namaste.